ಉದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಅವರಿಗೂ ಕೂಡ ನಮ್ಮ ಕಡೆಯಿಂದ ಇನ್ನು ಮುಂದೆ ಅವರು ಏನಾದರೂ ಉದ್ಯಮ ಮಾಡೋದಿದ್ರೂ ಕೂಡ ಶಾಸಕರ ನೆಲೆಯಲ್ಲಿ ನಾವು ಯಾವುದೇ ಸಹಕಾರಗಳನ್ನು ಕೊಡಬೇಕಿದ್ರೂ ನಾವು ಖಂಡಿತ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ
ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರುತ ನೆನೆಯುವಂತೆ ದಯ ಮಾಡೋ ನಿರುತ ನೆನೆಯುವಂತೆ ದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ. ವಂದನೆಗಳು. ಇನ್ನು ಮುಂದೆ ಸ್ವಾಗತ ಹಾಗೂ ಪರಿಚಯ ಶ್ರೀಯುತ ಮುರಳೀಕೃಷ್ಣ ಹಸಂತಡ್ಕ ಇವರಿಂದ. ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರನಿಗೆ ಹಾಗೂ ಈ ಸ್ಥಳ ಸಾನ್ನಿಧ್ಯದ ಕೆಪು ಉಳ್ಳಾಲ್ತಿ ಅಮ್ಮ ಮತ್ತು ಸುಬ್ರಾಯ ದೇವರಿಗೆ ನಮಸ್ಕರಿಸುತ್ತಾ, ಅತ್ಯಂತ ಸಂತಸದ ಶುಭ ಸಂಭ್ರಮದಲ್ಲಿ ನಾವಿರತಕ್ಕಂಥ ಸಂದರ್ಭ. ಹಿಂದೂಸ್ತಾನ್ ಪೆಟ್ರೋಲಿಯಂ ಇದರ ಈ ಒಂದು ಕಂಪನಿಯ ಒಂದು ನಮ್ಮ ಧರಿತ್ರಿ ಫ್ಯೂಯಲ್ಸ್ನ ಈ ಒಂದು ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿ ಈ ಒಂದು ಉದ್ಯಮಕ್ಕೆ ಸಹಕಾರವನ್ನ ಮಾಡ್ತಾ ಬಂದಿರತಕ್ಕಂಥ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಉದ್ಘಾಟಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು, ಮಾಜಿ ರಾಜ್ಯಾಧ್ಯಕ್ಷರು, ನಂಬರ್ 1 ಸಂಸದರು ಅನ್ನಿಸಿರ್ತಕ್ಕಂಥ ಒಬ್ಬ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಶ್ರೀಯುತ ಹರೀಶ್ ಭಟ್ ನಡ್ಸಾರಿ ಇವರು ಸ್ಮರಣಿಕೆ ಹಾಗೂ ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ಸಂಸ್ಥೆಯ ಪಾಲುದಾರರಾದಂತಹ ಶ್ರೀಯುತ ಹರೀಶ್ ಭಟ್ ನಡ್ಸಾರು ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಹಿಂದೂಸ್ತಾನ್ ಪೆಟ್ರೋಲಿಯಂನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಈ ಒಂದು ಸಂಸ್ಥೆಯ ಪೂರ್ತಿ ಕಾರ್ಯಕ್ಕೆ ಸಹಕರಿಸಿರ್ತಕ್ಕಂಥವ್ರು ಮತ್ತು ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವರು ಶ್ರೀಯುತ ನವೀನ್ ಕುಮಾರ್ ಅವರು, ಅವರನ್ನ ನಮ್ಮೆಲ್ಲರ ಪರವಾಗಿ ಮತ್ತು ಧರಿತ್ರಿ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಶ್ರೀಯುತ ರಾಘವೇಂದ್ರ ಭಟ್ ಕ್ಯಾಂಕೋ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು. ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಅನ್ನಿಸಿ ನಮ್ಮೆಲ್ಲರಿಗೆ ಒಬ್ಬ ನಿರಂತರ ಚಲಿಸುವ ರಾಜಕಾರಣಿಯಾಗಿ ಸ್ನೇಹಿತನಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಸಂಜೀವ ಮಠಂದೂರು ಅವರನ್ನ ಧರಿತ್ರಿ ಫ್ಯೂಯಲ್ಸ್ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀಯುತ ರಾಧಾಕೃಷ್ಣ ಆಳ್ವ ಇವರು ಶಾಲು ಹೊದಿಸಿ
ಸ್ಮರಣಿಕೆಯನ್ನಿಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಧಾರ್ಮಿಕವಾಗಿ ನಮ್ಮೆಲ್ಲರಿಗೆ ಮಾರ್ಗದರ್ಶಕರು, ಈಗ ಭಾರತೀಯ ಜನತಾ ಪಾರ್ಟಿಯ ಕಾಸರಗೋಡಿನ ಜಿಲ್ಲಾಧ್ಯಕ್ಷರು, ಹಿರಿಯರು, ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥ ಶ್ರೀಯುತ ಕುಂಟಾರು ರವೀಶ ತಂತ್ರಿಯವರನ್ನ ಧರಿತ್ರಿ ಫ್ಯೂಯಲ್ಸ್ ಸಂಸ್ಥೆ ಮತ್ತು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವರನ್ನ ಕೆಎಂಎಫ್ನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಲಕ್ಷ್ಮಣ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು. ಯಾವುದೇ ಒಂದು ಸಂಸ್ಥೆಗೆ ಆರ್ಥಿಕ ವ್ಯವಸ್ಥೆಗಳು ಬೇಕಾದಾಗ ನಮಗೆ ಪಕ್ಕನೆ ನೆನಪಾಗಿರ್ತಕ್ಕಂಥದ್ದು ಶ್ರೀರಾಮ್ ಫೈನಾನ್ಸ್. ಅನೇಕ ಬಾರಿ ನಮಗೆ ಆರ್ಥಿಕವಾಗಿ ಸಹಕಾರವನ್ನ ಮಾಡಿ ಈ ಸಂಸ್ಥೆಗೂ ಆರ್ಥಿಕವಾಗಿ ಸಹಕರಿಸಿರ್ತಕ್ಕಂಥ ಶ್ರೀರಾಮ್ ಫೈನಾನ್ಸಿನ ಶರತ್ ಚಂದ್ರ ಭಟ್ ಕಾಕುಂಜಿ ಅವರು ನಮ್ಮ ಆತ್ಮೀಯರು ಹೌದು. ಅವರನ್ನ ನಿಮ್ಮೆಲ್ಲರ ಪರವಾಗಿ ಮತ್ತು ಧರಿತ್ರಿ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಶ್ರೀಯುತ ಪ್ರವೀಣ್ ಕೃಷ್ಣ ಸಂತಡ್ಕ ಇವರು ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಸ್ವಾಗತಿಸಬೇಕು. ನಮ್ಮ ಗ್ರಾಮದ ಪ್ರಥಮ ಪ್ರಜೆ, ನಮ್ಮೆಲ್ಲ ಕಾರ್ಯಗಳಿಗೆ ಕಾಮಗಾರಿಗಳಿಗೆ ನಿರಂತರವಾಗಿ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥ ಸ್ಥಳೀಯರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ರಾಘವ ಮಣಿಯಣ್ಣಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀಯುತ ಹರಿಪ್ರಸಾದ್ ಯಾದವ್ ಇವರು ಸ್ಮರಣಿಕೆ ಹಾಗೂ ಶಾಲನ್ನ ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪಾಲ್ದಾರರಾಗಿರ್ತಕ್ಕಂಥ ಶ್ರೀದೇವಿ ಹರೀಶ್ ಭಟ್ ನಡ್ಸಾರು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಭಾಜಪದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಂಡಲಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನೆರೆಕೆರೆಯವರಾಗಿರ್ತಕ್ಕಂಥ ಸಾಜಾ ರಾಧಾಕೃಷ್ಣ ಆಳ್ವ ಇದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಾಜಪದ ನಗರದ ಸಚಿನ್ ಶೆಣೈ ಅವರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸ್ಥಳದ ಈ ಭಾಗದ ನೇತಾರರಾಗಿರ್ತಕ್ಕಂಥ ಹರಿಪ್ರಸಾದ್ ಯಾದವ್ ಅವರಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ಯಾಂಪ್ಕೋದ ನಿರ್ದೇಶಕರು ಆಗಿರ್ತಕ್ಕಂಥ ಜಯಪ್ರಕಾಶ್ ಭಟ್ ಹಾಗೆ ರಾಘವೇಂದ್ರ ಭಟ್ ಅವರಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಹಿತೈಷಿಗಳಾಗಿರ್ತಕ್ಕಂಥ ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶಂಕರ್ ನಾರಾಯಣ್ ಭಟ್ ಸಾರಡ್ಕ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಆತ್ಮೀಯರಾಗಿರ್ತಕ್ಕಂಥ ಅಜಿತ್ ರೈ ಹೊಸಮನೆ, ದಿನೇಶ್ ಪಂಜಿಗ ಮತ್ತು ಕೃಷ್ಣರಾಜ್ ಇವರನ್ನ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥ ಎಲ್ಲ ಬಂಧುಗಳನ್ನ, ಪ್ರೀತಿಯ ಮಿತ್ರರನ್ನ, ಬಲ್ನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಂಧು ಆಗಿರ್ತಕ್ಕಂಥ ಶ್ರೀಮತಿ ಪರಮೇಶ್ವರಿ ಅವರಿದ್ದಾರೆ. ಹಾಗೆ ನಮ್ಮೆಲ್ಲ ಬಂಧುಗಳು, ಹಿತೈಷಿಗಳು, ಪತ್ರಕರ್ತ ಮಿತ್ರರು ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿರತಕ್ಕಂಥ ಎಲ್ಲ ಬಂಧುಗಳನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ, ನಮ್ಮ ಹಿತೈಷಿಗಳಾಗಿ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ತನಕ ಬಂದು ನಮಗೆ ಶುಭ ಹಾರೈಕೆಯನ್ನು ಮಾಡಿರ್ತಕ್ಕಂಥ ನರಸಿಂಹ ಹೆಗಡೆಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಜೈ ಶ್ರೀ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸಿದ್ದಾರೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಅರಗಲಿ ಈ ನೀರೇ ದನಿ. ಮುರಳಿ ಹಸನ್ ತಡ್ಕ
ಮತ್ತು ಹರೀಶ್ ಭಟ್ ಅವರ ನೇತೃತ್ವದಲ್ಲಿ ಧರಿತ್ರಿ ಫ್ಯೂಯಲ್ಸ್ ಅನ್ನತಕ್ಕಂಥ ಸಂಸ್ಥೆಯ ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನಗಳನ್ನು ನೀಡ್ತಾ ಬಂದಿರತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯ ಕಾಸರಗೋಡು ಜಿಲ್ಲೆಯ ಅಧ್ಯಕ್ಷರು ಪೂಜ್ಯ ಕುಂಟಾರು ರವಿಶಂಕರಿ ಅವರೇ, 5 ವರ್ಷಗಳ ಅವಧಿಯಲ್ಲಿ ಪುತ್ತೂರಿನಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿ ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿ ಮನೆಗಳಲ್ಲಿ ನಾಯಕರಾಗಿರ್ತಕ್ಕಂತಹ ಸಂಜೀವ ಮಠಂದೂರವರೇ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಉದ್ಯಮಿಗಳಿಗೆ ಪ್ರೇರಣೆಗಳನ್ನು ಕೊಡ್ತಾ ಬಂದಿರತಕ್ಕಂಥ HPCLನ ಮಿತ್ರ ನವೀನ್ ಕುಮಾರ್ ಅವರೇ, ಶ್ರೀರಾಮ್ ಫೈನಾನ್ಸ್ನ ಶರತ್ ಚಂದ್ರ ಅವರೇ, ಇಲ್ಲಿಯ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ರಾಘವ ಮನಿಯಾನಿ ಅವರೇ, ಪ್ರದೀಪ್ ಕುಮಾರ್ ಅವರೇ, ಇದರ ಪಾಲುದಾರರ ಕಡೆ ಮುರಳಿ ಹಸನ್ ತಡ್ಕ ಅವರೇ, ಹರೀಶ್ ಭಟ್ ಅವರೇ, ಶ್ರೀದೇವಿ ಹರೀಶ್ ಭಟ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ಗ್ರಾಮೀಣ ಅಧ್ಯಕ್ಷ ಆಗಿರತಕ್ಕಂಥ ಸಾಜಾ ರಾಧಾಕೃಷ್ಣ ಆಳು ಅವರೇ, ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಕರ್ನಾಟಕ ಕೇರಳದ ಗಡಿ ಪ್ರದೇಶ ಆಗಿರ್ತಕ್ಕಂಥ ಈ ಸಾರಡ್ಕದಲ್ಲಿ HP ಸಂಸ್ಥೆಯ ನೂತನವಾಗಿರ್ತಕ್ಕಂಥ ಪಂಪಿನ ಉದ್ಘಾಟನೆಯನ್ನ ಸಂತೋಷಪೂರ್ವಕವಾಗಿ ನಾವು ಮಾಡಿದ್ದೇವೆ. ನಾನು ನಂಬಿರ್ತಕ್ಕಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಬೆಳೀಲಿ. ಮುಂದಿನ ದಿನಗಳಲ್ಲಿ ಮುರಳಿ ಹಸಂತಡ್ಕ ಮತ್ತು ಹರೀಶ್ ಭಟ್ ಅವರು ಇನ್ನೊಂದು 5-6 ಪಂಪಿನ ಮಾಲೀಕರಾಗಲಿ ಅಂತ ಇದಕ್ಕೆ ಶುಭವನ್ನ ಅವ್ರು 4-5 ಪಂಪಿನ ಮಾಲೀಕರಾಗಬೇಕು, ಪೆಟ್ರೋಲ್ ಪಂಪ್ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಜನ ಮನೆಯಲ್ಲಿರಬಾರ್ದು, ಮಾರ್ಗದಲ್ಲಿರ್ಬೋದು. ಹಾಗೆ ಜನ ಮಾರ್ಗದಲ್ಲಿರಬೇಕು ಅಂತ ಆದ್ರೆ ಹೆಚ್ಚು ಗಡಿ ಪ್ರದೇಶ ಕೇರಳದಲ್ಲಿ ಇಲ್ಲಿ ಲಾಭದಾಯಕ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಕೇರಳದಲ್ಲಿ ಕರ್ನಾಟಕಕ್ಕಿಂತ 8 ರೂಪಾಯಿ ಜಾಸ್ತಿ ಪೆಟ್ರೋಲ್ಗೆ. ಹಾಗಾಗಿ ಇದು ಕರ್ನಾಟಕದವರಿಗಿಂತ ಹೆಚ್ಚು ಯಾರಿಗೆ ಅಂತ ಹೇಳಿದ್ರೆ ಕೇರಳದವರಿಗೆ ಲಾಭ ಆಗುತ್ತೆ. ಹಾಗಾಗಿ ಕೇರಳದವರೆಲ್ಲರೂ ಬಂದು ಈ ಇದರಲ್ಲಿ ಹೆಚ್ಚು 8 ರೂಪಾಯಿ ಲಾಭ ಜಾಸ್ತಿ ಅಲ್ಲ, ಇಲ್ಲಿಂದ 6 ರೂಪಾಯಿ 15 ಮಾಡುವ. ಹಾಗಾಗಿ ಒಂದು ಒಳ್ಳೆಯ ಜಾಗ ಇದೆ. ಯಾಕೆ ಹೇಳಿದ್ರೆ ಸಾರಡ್ಕ ಅನ್ನತಕ್ಕಂಥದ್ದು ಗಡಿ ಪ್ರದೇಶ. ಆ ಗಡಿ ಪ್ರದೇಶದಲ್ಲಿ ಆಗಿರೋದ್ರಿಂದ ಇದು ಒಳ್ಳೆಯ ಫಲಿತಾಂಶಗಳನ್ನು ಕೊಡಬಲ್ಲದು ಅನ್ನತಕ್ಕಂಥ ನಿರೀಕ್ಷೆಗಳಿದ್ದಾವೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಈ ದೇಶದಲ್ಲಿ ಒಂದು ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ. ಆ ಪರಿವರ್ತನೆಯಲ್ಲಿ ಪೆಟ್ರೋಲಿಯಂ ಉದ್ಯಮದಲ್ಲೂ ಹೆಚ್ಚು ಬದಲಾವಣೆಗಳನ್ನು ತರತಕ್ಕಂಥ ಪ್ರಯತ್ನಗಳಾಗಿದೆ. ಅತಿ ಹೆಚ್ಚು ಪಂಪ್ಗಳು ಗ್ರಾಮೀಣ ಪ್ರದೇಶದಲ್ಲಿರಬೇಕು, ಹೆಚ್ಚು ಯುವಕರು ಇದರ ಉದ್ಯಮಶೀಲತೆಗಳಲ್ಲಿ ಉದ್ಯಮಿಗಳಾಗಿ ಬೆಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಅತಿ ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತದೆ. ನನಗೇನಿಸಿದೆ, ನಾವು ಬಾಲ್ಯದಲ್ಲಿದ್ದಾಗ ಪುತ್ತೂರು ಬಿಟ್ಟರೆ ಈ ಭಾಗದಲ್ಲಿ ಎಲ್ಲೂ ಪೆಟ್ರೋಲ್ ಪಂಪ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನೀಗ ಮೊನ್ನೆ ಲೆಕ್ಕ ಹಾಕಿದೆ, ನಮ್ಮ ಪುತ್ತೂರಿಂದ ಸುಬ್ರಹ್ಮಣ್ಯವರೆಗೆ ನಮ್ಮ ಸವಣೂರು ಭಾಗ ಇರ್ಬೋದು, ಈಚೆ ಪಳತಾಡ್ ಭಾಗ ಇರ್ಬೋದು, ಒಂದೇ ಒಂದು ಪಂಪ್ಗಳಿರಲಿಲ್ಲ. ಮೊನ್ನೆ ಕೂತು ಲೆಕ್ಕ ಮಾಡಿದಾಗ ಪುತ್ತೂರಿಂದ ಸುಬ್ರಹ್ಮಣ್ಯವರೆಗೆ 7 ಪಂಪ್ಗಳು ಓಪನ್ ಆಗಿದೆ ಮಧ್ಯದಲ್ಲಿ. ಅದರ ಜೊತೆಗೆ ಇವತ್ತು ಖಾಸಗಿಯವರ ಕಾಂಪಿಟೇಷನ್ ಪ್ರಾರಂಭ ಆಗಿದೆ. ನಯಾರ ಬಂದಿದೆ, ಬೇರೆ ಬೇರೆ ಶೆಲ್ನ ಹೊಡೆದು ಬಂದಿದೆ, ಬೇರೆ ಬೇರೆ ಪಂಪ್ಗಳು ಪ್ರಾರಂಭ ಆಗಿದೆ. ಆದರೂ ಇವತ್ತು ಈ ಉದ್ಯಮಕ್ಕೆ ಹೆಚ್ಚು ಅನುಕೂಲಕರವಾಗಿರ್ತಕ್ಕಂಥ ಸ್ಥಿತಿ ದೇಶದಲ್ಲಿ ಇದೆ, ವಾತಾವರಣ ಇದೆ. ಹಾಗಾಗಿ ಇವತ್ತು HP ಸಂಸ್ಥೆಯಿಂದ ಕೊಡಮಾಡಿರ್ತಕ್ಕಂಥ ಇದು ಒಂದು ಒಳ್ಳೆಯ ಅಂಶ ಅಂತ ನನಗೆ ಅನ್ನಿಸ್ತದೆ. ಈ ಪ್ರದೇಶವು ಒಳ್ಳೆಯ ಜಾಗ. ನವೀನ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹೂಡಿಕೆ ಅವರಿಗೆ ಸಹಕಾರಗಳನ್ನು ಕೊಟ್ಟಿದ್ದೀನಿ. ನಾವು ಹೇಳಿದಾಗ ನರಸಿಂಹೇಗೌಡ ಅವರು ಹೇಳಿದ್ರು, ಅದಕ್ಕೆ ಕೂಡಲೇ ನಾನು ಸ್ಪಂದನೆ ಮಾಡಿ ನವೀನ್ರಿಗೆ ಹೇಳಿದ್ದೆ, ಮುರಳಿ ಮಾಡ್ತಾರೆ, ಹೆಲ್ಪ್ ಮಾಡಿ. ಯಾರ್ಯಾರೋ ಇವತ್ತು ನಮ್ಮ ಹತ್ರ ಬಂದಾರೋ ಅವರೆಲ್ಲರನ್ನು ನಾನು ನವೀನ್ ಹತ್ರ MRPL ಹತ್ರ ಕಳಿಸಿದ ತಕ್ಷಣ ಅವರಿಗೆಲ್ಲರಿಗೂ ಪಂಪ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನವೀನ್ ಅವರಿಗೆ ಅಭಿನಂದನೆ. ನಮ್ಮ ಜಿಲ್ಲೆಯವರು ಹಾಗಾಗಿ ತುಳು ಮಾತನಾಡೋರು ಸ್ವಲ್ಪ ನಮಗೂ ಸುಲಭ ಆಗುತ್ತೆ. ಊರಿನ ಮೇಲಿನ ಪ್ರೀತಿಯಿಂದ ಹೆಚ್ಚು ಅವಕಾಶಗಳನ್ನು ಕೊಡ್ತಾರೆ. ವಿಶೇಷವಾಗಿ ಮುರಳಿ ಹಸಂತಡ್ಕ ಮತ್ತು ಹರೀಶ್ ಭಟ್ ಇವರು ಒಂದು ಸಂಘಟನೆಯ ವಿಚಾರಧಾರೆಯಿಂದ ಬಂದರೂ ಸಮೇತ ಒಂದು ಪಾರದರ್ಶಕವಾಗಿರ್ತಕ್ಕಂಥ ವ್ಯವಹಾರಗಳಿಂದ ಇವತ್ತು ಒಂದು ಒಳ್ಳೆಯ ಉದ್ಯಮಿಗಳಾಗಿ ಬೆಳೆದವರು, ಬೇರೆ ಬೇರೆ ರೀತಿಯ ಉದ್ಯಮಗಳನ್ನ ಮಾಡ್ತಾ ಉದ್ಯಮಶೀಲತೆಯಲ್ಲಿ, ಕೃಷಿಯಲ್ಲಿ ಮುರಳಿ ಹಸಂತಡ್ಕ ಬಹಳ ಯಶಸ್ಸಿನ ಒಬ್ಬ ನೇತಾರ ಅಂತ ನನಗೆ ಅನಿಸ್ತದೆ. ಅದೇ ರೀತಿ ನಮ್ಮ ಸಂಘಟನೆಯಲ್ಲೂ ಒಂದು ಯಶಸ್ವಿಯ ನಾಯಕನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಮುಂದಿನ ಅವರ ಜೀವನ, ಮುಂದಿನ ವ್ಯಾಪಾರ ವ್ಯವಹಾರಗಳು ಒಳ್ಳೆಯದಾಗಲಿ, ಶುಭ ಆಗಲಿ ಅಂತ ಹೇಳ್ತಾ ಇದಕ್ಕೆ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಧರಿತ್ರಿ ಫ್ಯೂಯಲ್ಸ್ನ ಉದ್ಘಾಟನೆ ಮಾಡಿರುವ ಶ್ರೀ ನಳಿನ್ ಕುಮಾರ್ ಕಟೀಲ್ ಜಿ, ಹಾಗೆ
ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರೇ, ಈ ಸಂಸ್ಥೆಯ ಪಾಲುದಾರರಾಗಿರುವಂಥ ಶ್ರೀ ಮುರಳೀಕೃಷ್ಣ ಹಸಂತಡ್ಕ ಮತ್ತು ಶ್ರೀ ಹರೀಶ್ ಭಟ್ ನಡ್ಸಾರ್ ಹಾಗೂ ಬಂದು ಸೇರಿರುವಂಥ ಎಲ್ಲ ಬಂಧು ಭಗಿನಿಯರೇ, ಸಂಘಟನಾತ್ಮಕವಾಗಿ ನಿರಂತರವಾಗಿರುವಂಥ ಚಟುವಟಿಕೆಯ ಮಧ್ಯೆ ನಾವು ಆರ್ಥಿಕವಾಗಿಯೂ ಕೂಡ ಸಬಲತೆಯನ್ನು ಪಡಿಬೇಕು ಅಂತಾದರೆ ನಿತ್ಯ ವ್ಯಾವಹಾರಿಕವಾಗಿರುವಂಥ ಕ್ಷೇತ್ರದಲ್ಲಿ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯಬೇಕು. ಇವತ್ತು ಭಾರತದ ಪರಿಸ್ಥಿತಿ ತುಂಬ ಬದಲಾಗಿದೆ. ಯಾರು ನಿಯತ್ತಿನ ಜೀವನವನ್ನು ಅನುಸರಿಸಿಕೊಂಡು ಬರಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡ್ತಾರೋ, ಕಲ್ಪನೆಯನ್ನು ಮಾಡ್ತಾರೋ, ಅವರಿಗೆ ಜೀವನ ಮಾಡಲಿಕ್ಕೆ ಇರುವಂತ ಅವಕಾಶ ಇದೆ. ನಿರುದ್ಯೋಗಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವತ್ತ ಸರ್ಕಾರ ಒಳ್ಳೆಯ ಹೆಜ್ಜೆಗಳನ್ನು ಇರಿಸಿಕೊಂಡು ಎಲ್ಲರಿಗೂ ಬೇಕಾಗಿರುವಂಥ ಆರ್ಥಿಕವಾಗಿರುವಂಥ ಸಹಾಯ ಮಾತ್ರ ಅಲ್ಲ, ಬೇರೆ ಬೇರೆ ವ್ಯಾವಹಾರಿಕವಾಗಿರುವಂಥ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿಕ್ಕಿರುವಂಥ ಅವಕಾಶವನ್ನು ಒದಗಿಸಿಕೊಡುವಾಗ ಅದನ್ನು ಸದುಪಯೋಗಪಡಿಸಿಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ಇವತ್ತು ಕೇರಳದ ಗಡಿ ಭಾಗದಲ್ಲಿ ಯಾವತ್ತೂ ಕೂಡ ಬೆಲೆ ಜಾಸ್ತಿ, ಸುಮಾರು 8 ರೂಪಾಯಿಯ ವ್ಯತ್ಯಾಸ ಇತ್ತು ಡೀಸೆಲ್ಗೆ ಮತ್ತು ಕರ್ನಾಟಕ ಮತ್ತು ಕೇರಳದ ಆಗುವಾಗ. ನಾನು ಕರ್ನಾಟಕದ ಗಡಿ ಪ್ರದೇಶದಲ್ಲಿರುವವ, ನನ್ನಲ್ಲಿಂದ 1.5 ಕಿಲೋಮೀಟರ್ ದೂರ ಇರುವುದು. ನಾನು ಸುಮಾರು ವರ್ಷದಿಂದ ಯಾವತ್ತೂ ಕೂಡ ನನ್ನ ವಾಹನಕ್ಕೆ ಡೀಸೆಲ್ ಹಾಕುವಂಥದ್ದು ಗಾಳಿ ಮುಖದಿಂದ, ಯಾಕೆಂದ್ರೆ 1 ಲೀಟರ್ಗೆ 8 ರೂಪಾಯಿ ವ್ಯತ್ಯಾಸ ಬರ್ತದೆ. ಈಗ ಕರ್ನಾಟಕ ಸರ್ಕಾರ ಬೆಲೆ ಹೆಚ್ಚು ಮಾಡಿದೆ, ಆ ಹೆಚ್ಚು ಮಾಡಿರೋ ಕಾರಣ ಒಂದು 3 ರೂಪಾಯಿ ವ್ಯತ್ಯಾಸ ಬರ್ತದೆ ಅಷ್ಟೇ. ಆದ್ರೆ ಅದು ಖಂಡಿತ ಕೇರಳದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಎಂಬ ಶಕೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಕೇರಳ ಆ ಪರಿಸ್ಥಿತಿಗೆ ಬಂದಾಗಿದೆ. ಎಲ್ಲರೂ ಕೂಡ ಅವರವರ ಸ್ವಾರ್ಥವನ್ನು ನೋಡ್ತಾರೆ ವಿನಃ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ರೀತಿಯ ಅವಕಾಶವನ್ನು ಕೊಡುವುದಿಲ್ಲ. ಅಭಿವೃದ್ಧಿ ಪಡೀಲಿಕ್ಕೆ ಪೂರಕವಾಗಿರುವಂತೆ ಯಾವುದೇ ರೀತಿಯ ಕಾರ್ಯಗಳು ಕೂಡ ಅಲ್ಲಿ ನಡೀತಾ ಇಲ್ಲ. ಕೇರಳ ಸರ್ಕಾರದ ಆದಾಯ ಅಂದರೆ ಒಂದು ನಮ್ಮ ದೇವಸ್ಥಾನಗಳು, ಅದೇ ರೀತಿ ಮತ್ತೊಂದು ಲಾಟ್ರಿ, ಮತ್ತೊಂದು ಯಾವುದು ಅಂತ ಕೇಳಿದರೆ ಇಡೀ ಕುಟುಂಬವನ್ನ ಅನಾಥರನ್ನಾಗಿಸಲಿಕ್ಕಿರುವಂಥ ಮದ್ಯ. ಈ 3 ಬಿಟ್ಟರೆ ಬೇರೆ 4ನೇದಾಗಿರುವಂಥ ವರಮಾನ ಕೇರಳ ರಾಜ್ಯದಲ್ಲಿ ಇಲ್ಲ, ಅಥವಾ ಇನ್ನು ವರಮಾನ ಬರಲಿಕ್ಕೆ ಪೂರಕವಾಗಿರುವಂಥ ಮಾರ್ಗವನ್ನು ನೋಡುವವರು ಕೂಡ ಇಲ್ಲ. ಅದರಿಂದ ಕೇರಳ ಅಭಿವೃದ್ಧಿ ಆಗುವುದಿಲ್ಲ. ಯಾವತ್ತೂ ಕೂಡ ನಿರಂತರವಾಗಿ ಈ ಇಂಧನದ ಬೆಲೆ ಕೇರಳ ಮತ್ತು ಕರ್ನಾಟಕವನ್ನು ನಾವು ತುಲನೆ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಡಿಮೆ ಆಗಿರುತ್ತದೆ. ಕರ್ನಾಟಕದಲ್ಲಿ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಇರುವವರು ಎಲ್ಲರೂ ಕೂಡ ಕರ್ನಾಟಕವನ್ನೇ ಆಶ್ರಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆ ದೃಷ್ಟಿಯಿಂದ ಈ ಗಡಿ ಪ್ರದೇಶದಲ್ಲಿರುವಂಥ ಈ ಪೆಟ್ರೋಲ್ ಬಂಕ್ ಖಂಡಿತ ಒಂದು ಒಳ್ಳೆಯ ವ್ಯಾಪಾರ ಕ್ಷೇತ್ರವಾಗಿ ಬೆಳಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಒಬ್ಬ ಉತ್ತಮ ನಾಯಕನಾಗಿ ತೊಡಗಿಸಿಕೊಂಡಿರುವಂಥ ಶ್ರೀಯುತ ಮುರಳೀಕೃಷ್ಣರ ನೇತೃತ್ವದಲ್ಲಿ ಈ ಸಂಸ್ಥೆ ಯಶಸ್ಸನ್ನು ಪಡೆಯಲಿ. ಜೊತೆಯಲ್ಲಿ ನಳಿನ್ಜಿಯವರು ಹೇಳಿದಂತೆ ಇದು ಒಂದೇ ವ್ಯವಹಾರ ಅಲ್ಲ, ಇನ್ನಷ್ಟು ಪೆಟ್ರೋಲ್ ಬಂಕ್ಗಳ ಒಂದು ಯಜಮಾನರಾಗುವಂಥ ಭಾಗ್ಯವನ್ನು ತಮ್ಮ ಪಾಲಿಗೆ ಆ ದೇವರ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ವಿರಮಿಸ್ತೇನೆ. ಜೈ ಹಿಂದ್. ಹಿಂದೂಸ್ತಾನ್ ಪೆಟ್ರೋಲಿಯಂ ಇದರ ವತಿಯಿಂದ ಇವತ್ತು ಈ ಸಾರಡ್ಕದಲ್ಲಿ ಲೋಕಾರ್ಪಣೆಗೊಂಡಂಥ ಧರಿತ್ರಿ ಫ್ಯೂಯಲ್ಸಿನ ಉದ್ಘಾಟನೆ ನೆರವೇರಿಸಿದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಮಾಜಿ ಸಂಸದರು, ಅಭಿವೃದ್ಧಿಯ ಆ ಒಂದು ಹರಿಕಾರರಾಗಿ
ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಭಾಷ್ಯವನ್ನು ಬರೆದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಪೂಜ್ಯ ರವೀಶ್ ತಂತ್ರಿ ಅವರೇ, ಹಿಂದೂಸ್ತಾನ್ ಪೆಟ್ರೋಲಿಯಂನ ಜನರಲ್ ಮ್ಯಾನೇಜರ್ ನವೀನ್ ಕುಮಾರ್ ಅವರೇ, ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ರಾಘವ ಮನ್ಯಾನಿ ಅವರೇ, ಶ್ರೀರಾಮ್ ಫೈನಾನ್ಸಿನ ಶರತ್ ಚಂದ್ರ ಅವರೇ, ಶ್ರೀದೇವಿ ಭಟ್ ಅವರೇ, ಮುರಳೀಕೃಷ್ಣ ಅಸಂತರ್ಕ ಅವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಬಂಧುಗಳೇ, ಇವತ್ತು ಭಾರತ ಸರ್ಕಾರದ ನಮ್ಮ ಪ್ರಧಾನಿಯವರ ಆಶಯ ಏನಿದೆ ಅಂದರೆ ಮನೆ ಬಾಗಿಲಿಗೆ ಇಂಧನ ಸಪ್ಲೈ ಆಗಬೇಕು ಅಂತೇಳಿ, ಮನೆ ಬಾಗಿಲಿಗೆ ಇಂಧನ ಅಂತೇಳಿ. ಇವತ್ತು ಹಳ್ಳಿಯಲ್ಲಿ ಇವತ್ತು ಯಾರ್ಯಾರು ವಾಹನ ಸವಾರರಿದ್ದಾರೆ ಇವರಿಗೆ ಪೇಟೆಗೆ ಹೋಗೋದಕ್ಕೆ ಬದಲು ತಮ್ಮ ಮನೆ ಬಾಗಿಲಲ್ಲಿ ಆ ಇಂಧನ ಪೂರೈಸುವಂತ ಕೆಲಸವನ್ನು ಇವತ್ತು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಇಂಧನ ಇಲ್ಲದೆ ಒಬ್ಬ ರೈತ ಕೂಡ ಇವತ್ತು ಕೆಲಸ ಕಾರ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಮದ್ದು ಸ್ಪ್ರೇ ಮಾಡ್ತಾ ಇದ್ದಾರೆ. ಮದ್ದು ಸ್ಪ್ರೇ ಮಾಡಬೇಕಿದ್ರೆ ಅದಕ್ಕೆ ಮೋಟರ್ ಬೇಕು, ಅದಕ್ಕೆ ಪೆಟ್ರೋಲ್ ಬೇಕು. ಕಸ ತೆಗೆಯದಿದ್ರೆ, ಹುಲ್ಲು ತೆಗೆಯದಿದ್ರೆ ಒಲಿಯೋ ಮ್ಯಾಕ್ ಬೇಸಿನ್ ಇದೆ, ಅದಕ್ಕೂ ಪೆಟ್ರೋಲ್ ಬೇಕು. ಬಹುಶಃ ಇವತ್ತು ಒಬ್ಬ ವ್ಯಕ್ತಿಯ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನಿವಾರ್ಯವಾಗಿ ಯಾಂತ್ರೀಕರಣವನ್ನು ಬಳಸುವಂತಹ ಸಂದರ್ಭದಲ್ಲಿ ಈ ಯಾಂತ್ರೀಕರಣಕ್ಕೆ ಬೇಕಾದಂತ ಇಂಧನವನ್ನು ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಪೂರೈಸುವಂತ ಕೆಲಸ ಇವತ್ತು ಭಾರತ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಒಂದು ಗ್ರಾಹಕ ಸ್ನೇಹಿಯಾಗಿ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಗುಣಮಟ್ಟದ ಆ ಇಂಧನವನ್ನು ಸಪ್ಲೈ ಮಾಡ್ತಾ ಇದೆ. ನಾನು ಬಹಳಷ್ಟು ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ದೇನೆ ನವೀನ್ರೆ, ಆದ್ರೆ HP ಇದ್ರೆ HP ಮೊದಲ ಆದ್ಯತೆ, ಆಮೇಲೆ ನಾನು MRPLಗೆ ಮೊದಲ ಆದ್ಯತೆಯನ್ನು ಕೊಡ್ತೇನೆ. ಅಂದ್ರೆ ನಮಗೆ ಅದರಲ್ಲಿ ಅಷ್ಟು ವಿಶ್ವಾಸ. ಇವತ್ತು ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತ ಕೆಲಸ ಹಿಂದೂಸ್ತಾನ್ ಪೆಟ್ರೋಲಿಯಂ ಮಾಡಿದೆ. ಅಂತ ಹಿಂದೂಸ್ತಾನ್ ಪೆಟ್ರೋಲಿಯಂ ಇವತ್ತು ಈ ಸಾರ್ವಜನಿಕದಲ್ಲಿ ಆಗ್ಬೇಕಿದ್ರೆ 2 ಜನ ನಮ್ಮ ಸಂಘಟನೆಯ ಪ್ರಮುಖರು, ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ರು, ಹರೀಶ್ ಭಟ್ರು. ಅದೇ ರೀತಿಯಲ್ಲಿ ಮುರಳೀಕೃಷ್ಣ ಅಸಂತರ್ಕ ವಿಶ್ವ ಹಿಂದೂ ಪರಿಷತ್ತಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆಯನ್ನು ಮಾಡ್ತಾ ಇದ್ರು. ಆ ಇಬ್ಬರು ಇವತ್ತು ಸಮಾಜ ಸೇವೆಯ ಜೊತೆಯಲ್ಲಿ ಉದ್ಯಮಿಯಾಗಿ ಬೆಳೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಯುವಕರು ಮುಂದಿನ ದಿನಗಳಲ್ಲಿ ಹೇಗೆ ಉದ್ಯೋಗಪತಿಗಳಾಗಬೇಕು, ಉದ್ಯೋಗಪತಿಗಳಾಗಿ ಇನ್ನೊಂದಷ್ಟು ಜನರಿಗೆ ಉದ್ಯೋಗ ನೀಡುವಂತ ಕೆಲಸವನ್ನು ಕೂಡ ಮಾಡಬಹುದು ಅಂತೇಳಿ ಇವತ್ತು ತೋರಿಸಿಕೊಡುವ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಬಹುಶಃ ಈ ಒಂದು ಪೆಟ್ರೋಲ್ ಪಂಪ್ ವಿಶೇಷವಾಗಿ 2 ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ರಸ್ತೆ ಆಗುವಂಥದ್ದು ಕೇರಳದಲ್ಲಿ, ಪೆಟ್ರೋಲ್ ಪಂಪ್ ಇರುವಂಥದ್ದು ಕರ್ನಾಟಕದಲ್ಲಿ. ಹಾಗೆ ಕರ್ನಾಟಕ ಕೇರಳದ 2 ರಾಜ್ಯದ ಜನತೆಯ ಸಹಕಾರ ಬೇಕು. ಆ 2 ಗ್ರಾಮದ ಜನ ಸಹಕಾರ ಕೊಟ್ಟಾಗ ಈ ಪೆಟ್ರೋಲ್ ಪಂಪ್ ಲಾಭದಾಯಕವಾಗಿ ಬೆಳೀಲಿಕ್ಕೆ ಸಾಧ್ಯ. ಅದರ ಜೊತೆಯಲ್ಲಿ ಬಹುಶಃ ಇಲ್ಲಿ ಆ ಒಂದು ಸೇವೆ ಕ್ಲಬ್ದ ಸಮಯಕ್ಕೆ ಆ ಯಾರು ಸರ್ವಿಸ್ ಕೊಡ್ತಾರ ಆ ಸರ್ವಿಸ್ ಮೋಟಿವ್ ಅಂತ ಹೇಳ್ತೇವೆ, ಅದರ ಆಧಾರದಲ್ಲಿ ಬಹುಶಃ ಆ ಗ್ರಾಹಕರು ಕೂಡ ಆ ಒಂದು ಪೆಟ್ರೋಲ್ ಪಂಪ್ ಅನ್ನು ಅವಲಂಬಿತರಾಗುವಂತ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ. ನಾನು ಯಾವುದೇ ಪೆಟ್ರೋಲ್ ಪಂಪಿಗೆ ಹೋದ್ರು ನಾನು 5 ನಿಮಿಷ ಕಾಯ್ಲಿಕ್ಕೆ ನಾನು ರೆಡಿ ಇಲ್ಲ. ಯಾಕಂದ್ರೆ ಇವತ್ತಿನ ನಮ್ಮ ಆ ವ್ಯವಹಾರಗಳು, ನಮ್ಮ ಕೆಲಸ ಕಾರ್ಯಗಳು ಆ ರೀತಿ ಇದೆ. ಬಂದ ತಕ್ಷಣ ಯಾರು ಪೆಟ್ರೋಲ್ ತುಂಬಿಸ್ತಾರೆ ಆ ಪೆಟ್ರೋಲ್ ಪಂಪಿಗೆ ಜನ ಹೋಗ್ತಾರೆ. ಅಂತ ಸೇವೆಯನ್ನು ಕೊಡುವಂತ ಕೆಲಸ ಕೂಡ ಆ ಮುಂದಿನ ದಿನಗಳಲ್ಲಿ ಆಗಲಿ. ಒಟ್ಟು ಈ ಧರಿತ್ರಿ ಫ್ಯೂಯಲ್ಸ್, ಬಹುಶಃ ಧರಿತ್ರಿ ಎನ್ನುವಂತ ಹೆಸರಲ್ಲಿ ಅವರು ಈಗಾಗಲೇ ಬೇರೆ ಬೇರೆ ಏನೋ JCB, ಹಿಟಾಚಿ ಬೇರೆ ಬೇರೆ ಲ್ಯಾಂಡ್ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಅದು ಯಶಸ್ವಿ ಆಗಿದೆ. ಅದೇ ರೀತಿಯಲ್ಲಿ ಈ ಧರಿತ್ರಿ ಫ್ಯೂಯಲ್ಸ್ ಕೂಡ ಯಶಸ್ವಿ ಆಗ್ತದೆ. ಅದಕ್ಕೆ ಮಾಲಿಂಗೇಶ್ವರನ ಅನುಗ್ರಹ ಇದೆ ಅಂತೇಳಿ ಆಶಿಸ್ತಾ ನಾನು ಮಾತಾಡ್ತೇನೆ. ಜೈ ಹಿಂದ್. ಪಾಲುದಾರರಾದಂತಹ ಶ್ರೀಯುತ ಹರೀಶ್ ಭಟ್ ನಡ್ಸಾರ್ ಇವರ ತಂದೆಯವರಾದಂತಹ ಶ್ರೀಯುತ ರಾಮಚಂದ್ರ ಭಟ್ ನಡ್ಸಾರ್ ಇವರು ವೇದಿಕೆಗೆ ಬರಬೇಕು. ಅವರು ಈ ಒಂದು ಗೌರವಿಸುವ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕು. ಅದೇ ರೀತಿ ನಿವೃತ್ತ ಅರಣ್ಯಾಧಿಕಾರಿಗಳಾಗಿರುವಂತಹ ಶ್ರೀಯುತ ನರಸಿಂಹ ಹೆಗಡೆ ಇವರು ವೇದಿಕೆಗೆ ಬಂದು ಗೌರವಿಸುವುದಕ್ಕಾಗಿರಿಸಿದಂತಹ ಆಸನದಲ್ಲಿ ತಾವು ಆಸೀನರಾಗಬೇಕಾಗಿ ತಮ್ಮನ್ನ ವಿನಂತಿಸ್ತಾ ಇದ್ದೇವೆ.
ಶ್ರೀಯುತ ರಾಮಚಂದ್ರ ಭಟ್ನಾಳ್ ಸರ್ ಇವರು ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕು. ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಈ ಒಂದು ವೇದಿಕೆಯಲ್ಲಿ ಅವರನ್ನ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸ್ವೀಕರಿಸಿದ ಹಾಗೂ ಗೌರವಿಸಿದ ಎಲ್ಲರಿಗೂ ಕೂಡ ವಂದನೆಗಳು. ಇನ್ನು ಮುಂದೆ HPCL ಮಂಗಳೂರು ಇದರ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ನವೀನ್ ಕುಮಾರ್ ಎಂಜಿ ಇವರು ನಮ್ಮನ್ನು ಉದ್ದೇಶಿಸಿ 2 ಹಿತವಚನವನ್ನಾಡಬೇಕಾಗಿ ವಿನಂತಿಸುತ್ತೇವೆ. ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ, ಇನ್ನೊಬ್ಬ ನಮ್ಮ ನೆಚ್ಚಿನ ನಾಯಕರಾದಂತಹ ಶ್ರೀ ಸಂಜೀವ್ ಮಟ್ಟಂದೂರ್ ಅವರೇ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ನಂತರ ನನ್ನ ನೆಚ್ಚಿನ ಕಸ್ಟಮರ್ಸ್, ನಾವೇನು ಹೇಳ್ತೇವೆ, ಇವತ್ತು ನಮ್ಮ ಒಂದು ಕನಸಿನ ಕೂಸಾದಂತ ದಾರಿತ್ರಿ ಫ್ಯೂಲ್ಸ್ ಅನ್ನುವಂಥದ್ದು ಈ ತಾವೆಲ್ಲ ಹೇಳಿದ್ದೀರಾ, ನೀವೆಲ್ಲ ಮಾತಾಡ್ಬೇಕಂತ ನನ್ಗೆ ಅನಿಸ್ತು. ತಾವೆಲ್ಲ ಈ ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ಮಾರ್ಕೆಟಿಂಗ್ ಅವರು ಮಾತಾಡೋ ತರ ಮಾತಾಡಿದ್ದೀರಾ ತಾವೆಲ್ಲ. ಅದಕ್ಕೆ ನನಗೆ ಮಾತಾಡುವಂತ ಹೆಚ್ಚಿನ ಅವಕಾಶ ಇಲ್ಲ ಅನ್ಸ್ತದೆ ಇಲ್ಲಿ. ಹಾಗಾಗಿ ನಾನೇನ್ ಮಾತಾಡ್ಬೇಕಂತ ತಾವೆಲ್ಲ ಮಾತಾಡ್ಬಿಟ್ಟಿದ್ದೀರಾ. ಯಾಕಂದ್ರೆ ಇದು ಕೇರಳ ಮತ್ತೆ ಕರ್ನಾಟಕದ ಬಾರ್ಡರ್ ನಲ್ಲಿ ಇರುವಂತ ಔಟ್ಲೆಟ್. ಈಗ ನೀವು ಇನ್ನೊಂದು ನಮ್ಮ NS-66 ಅಲ್ಲಿ ತಲಪಾಡಿ ಅಂತ ಒಂದು ಜಾಗ ಇದೆ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ, ತಲಪಾಡಿ ಅಂತೇಳಿ. ಅಲ್ಲಿ ಪ್ರತಿಯೊಂದು ಔಟ್ಲೆಟ್ 600 KLಗಿಂತ ಕಮ್ಮಿ ಸೇಲ್ ಮಾಡ್ತಾ ಇಲ್ಲ. ಅಂದ್ರೆ ಈಗ ಒಂದು 3 ರೂಪಾಯಿ ಗ್ಯಾಪ್ ಕಮ್ಮಿ ಆಯ್ತು. 11 ರೂಪಾಯಿ ಇತ್ತು ಸರ್ ಮೊದಲು, ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ಗೆ. ಈಗ ಅಂದ್ರೆ ಅದು 8 ರೂಪಾಯಿ ಆಯ್ತು. 3 ರೂಪಾಯಿ ಇಲ್ಲಿಂದ ಜಾಸ್ತಿ ಆಗಿದ್ರಿಂದ ಅದು 8 ರೂಪಾಯಿ ಆಗಿದೆ. ಈಗ ಇನ್ನೊಂದು ನಮಗೆ ಸುವರ್ಣಕ್ಕಂತ ಅವಕಾಶ ಇಲ್ಲಿ ಹತ್ತಿರ ಒಂದು IOC ಔಟ್ಲೆಟ್ ಇದೆ, ಅದು ಕೂಡ 500 KL ಮಾಡ್ತಾ ಇದೆ ಸರ್. ಈಗ ನಾವಿಲ್ಲಿ ಟೆಸ್ಟ್ ಸೇಲ್ ಅಂತ ಹೇಳ್ತೇವೆ. ಪೆಟ್ರೋಲ್ ಹೊಸದಾಗಿ ಸೇಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲೊಂದು ಸೈಡ್ ಅದೊಂದು ಕೆಲಸ ನಡೀತಾ ಇರ್ತದೆ. ತುಂಬಾ ಮಾರ್ಕೆಟ್ ಡಿಮ್ಯಾಂಡ್ ಇತ್ತು. ಎಲ್ಲ ಕಸ್ಟಮರ್ಸ್ ಎಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಪೆಟ್ರೋಲ್ ಕೊಡಿ, ಡೀಸೆಲ್ ಕೊಡಿ, ಇಲ್ಲಾಂದ್ರೆ ನಮ್ಗೆ ಚೆಕ್ ಪೋಸ್ಟ್ ಕ್ರಾಸ್ ಮಾಡ್ಬೇಕಾಗಿತ್ತು, ಅವಾಗ ಎಲೆಕ್ಷನ್ಸ್ ಇತ್ತು ಅಂತೇಳಿ. ನಾನು ಒಂದು ಸಣ್ಣದೊಂದು ಅವರ ರಿಕ್ವೆಸ್ಟ್ ಮೇಲೆ ಜನರಲಿ ಮಾಡೋದಿಲ್ಲ, ಅವರ ರಿಕ್ವೆಸ್ಟ್ ಅನ್ನು ನೋಡಿ ನಾನು ಸಣ್ಣದೊಂದು ಸೈಡ್ ಅಲ್ಲಿ ಒಂದೇ ಒಂದು ಡಿಸ್ಪೆನ್ಸಿಂಗ್ ಯೂನಿಟ್, ಈಗ ಎಲ್ಲ ಡಿಸ್ಪೆನ್ಸಿಂಗ್ ಮಲ್ಟಿ ಪ್ರಾಡಕ್ಟ್ ಡಿಸ್ಪೆನ್ಸಿಂಗ್ ಯೂನಿಟ್ ಅಂತ ಒಂದೇ ಯೂನಿಟ್ ಅಲ್ಲಿ 2 ಪೆಟ್ರೋಲ್ ಸೈಮಲ್ಟೇನಿಯಸ್ಲಿ ಡೆಲಿವರಿ ಮಾಡಬಹುದು, 2 ಡೀಸೆಲ್ ಸೈಮಲ್ಟೇನಿಯಸ್ಲಿ ಡೆಲಿವರಿ ಮಾಡುವಂತ ಎಲ್ಲ ಡಿಸ್ಪೆನ್ಸಿಂಗ್ ಯೂನಿಟ್, ಹೈಟೆಕ್ ಯೂನಿಟ್ಸ್ ಅದೀಗ. ಹಾಗಾಗಿ ಅಲ್ಲೊಂದು ಸೈಡ್ ಅಲ್ಲಿ ಮಾಡಿ ಕೊಟ್ಟಿದ್ದು. ಅದರಲ್ಲಿ ಕೂಡ ಅವರು ನಾವು ಏನು ಎಣಿಸಿದ್ದೇವೋ ಅದಕ್ಕಿಂತ ಒಳ್ಳೆಯ ಸೇಲ್, ಒಂದು 100 KL ತನಕ ಅವರು ಪರ್ ಮಂತ್ ಸೇಲ್ ಮಾಡಿ ತೋರಿಸಿದ್ರು. ಆಗ ಇಷ್ಟೊಂದು ಸೌಕರ್ಯಗಳು ಇರಲಿಲ್ಲ. ಈಗ ಈ ಔಟ್ಲೆಟ್ ಅಲ್ಲಿ ಏನು ಬೇಕಾಗಿದೆಯೋ ಎಲ್ಲ ಸಕಲ ಸೌಲಭ್ಯಗಳು ಇದೆ. ನೀವು ನೋಡಿರ್ಬೋದು, ಅದು ಮಲ್ಟಿ ಡಿಸ್ಪೆನ್ಸಿಂಗ್ ಯೂನಿಟ್ಸ್ ಅಂತೇಳಿ ಎಲ್ಲ ಪಂಪ್, ಇದರಲ್ಲಿ 2 ಮುಂದಿನ ಡಿಸ್ಪೆನ್ಸಿಂಗ್ ಯೂನಿಟ್ ಅಲ್ಲಿ ಎಲ್ಲ ಡೀಸೆಲ್ ಸರ್ವಿಸ್ ಆಗ್ತದೆ. ಇಲ್ಲಿ ಡೀಸೆಲ್ ಮತ್ತೆ ಪೆಟ್ರೋಲ್ ಇದೆ. ಅಂದ್ರೆ ಸೈಮಲ್ಟೇನಿಯಸ್ಲಿ ಒಂದೊಂದು ಡಿಸ್ಪೆನ್ಸಿಂಗ್ ಯೂನಿಟ್ ಇಂದ 2 ವೆಹಿಕಲ್, ಹಿಂದ್ಗಡೆದಲ್ಲಿ 4 ವೆಹಿಕಲ್ ನಾವು ಡೆಲಿವರಿ ಮಾಡುವಂತ ಇದಂದ್ರೆ ಸೈಮಲ್ಟೇನಿಯಸ್ ಫ್ಯೂಲಿಂಗ್ ಸ್ಟೇಷನ್ ಅಂದ್ರೆ 6 ವೆಹಿಕಲ್ಗೆ ಒಂದೇ ಸಲ ಫ್ಯೂಲ್ ಮಾಡುವಂತ ಫೆಸಿಲಿಟಿ ಇಲ್ಲಿ ಕೊಟ್ಟಿದೆ. ಇಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಇದೆ, ಮತ್ತೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಉಂಟು. ಮತ್ತೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಯಾರಾದ್ರೂ ಯಾವಾಗಲೂ ಬೇಕಾದ್ರೂ ಬಂದು ಟೆಸ್ಟ್ ಮಾಡಬಹುದು. ತಾವೆಲ್ಲಿ ಡೆನ್ಸಿಟಿ ನಿಮ್ಗೆ ಪೆಟ್ರೋಲ್ದು ನಿಮಗೆ ಕ್ವಾಲಿಟಿ ಚೆಕ್ ಮಾಡಬೇಕು ಅಂದ್ರೆ ಫಿಲ್ಟರ್ ಪೇಪರ್ ಟೆಸ್ಟ್ ಇದೆ, ಫಿಲ್ಟರ್ ಪೇಪರ್ ಹಾಕಿ ಚೆಕ್ ಮಾಡುವಂಥದ್ದು. ಮತ್ತೆ ಡೆನ್ಸಿಟಿ ಅಂದ್ರೆ ಡೆನ್ಸಿಟಿ ನೀವು ಮೆಜರ್ಮೆಂಟ್ ಮಾಡಬಹುದು, ಇಲ್ಲ ಡೆನ್ಸಿಟಿ ರಿಜಿಸ್ಟರ್ ಇದೆ ಅದನ್ನು ಕೂಡ ಡಿಕ್ಲೇರ್ ಮಾಡಿಟ್ಟಿದ್ದೇವೆ. ಹಾಗೆ ಡೀಸೆಲ್ ಅಲ್ಲಿ ಕೂಡ ತಾವು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡನ್ನು ತಾವು ಯಾವಾಗಲೂ ಬಂದಿದ್ದ ಡಿಸ್ಪೆನ್ಸಿಂಗ್ ಯೂನಿಟ್ ಅಲ್ಲಿ ಬಂದು ಕ್ವಾಲಿಟಿ ಅಂದ್ರೆ ನಾವು ಏನು ಹೇಳೋದು ಅಂದ್ರೆ ನಮ್ಮ ಪೆಟ್ರೋಲಿಂಗ್ ಪಂಪ್ ಅಲ್ಲಿ ಬಂದಾಗ ನಿಮಗೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿಯನ್ನು ನಾವು ಅಶ್ಯೂರೆನ್ಸ್ ಕೊಡ್ತೇವೆ. ಯಾವಾಗಾದ್ರೂ ಯಾರಾದ್ರೂ ಸಾಮಾನ್ಯ ಪ್ರಜೆ ಕೂಡ ಬಂದು ಅದನ್ನ ಚೆಕ್ ಮಾಡಿ ಅದನ್ನ ಪ್ರಯೋಜನ ತಗೊಳ್ಬಹುದು. ಹಾಗಾಗಿ ನಿಮಗೆ ದೊರಕುವಂತ ಫ್ಯೂಲ್ ನೀವು ಏನು 1,000 ml 1 ಲೀಟರ್ 1,000 ml ಅಂತ ಹೇಳ್ತೇವೆ, ಅದು ಕರೆಕ್ಟ್ ಆಗಿ ಸರಿ ಪ್ರಮಾಣದಲ್ಲಿ ನಿಮಗೆ ಸಿಗ್ತದೆ ಇಲ್ಲೋ ಅಂತ ಹೇಳಿ. ಅದು ಸಿಕ್ಕ ಪಕ್ಷದಲ್ಲಿ ಮಾತ್ರ ನಿಮಗೆ ಕರೆಕ್ಟ್ ಆದ ಮೈಲೇಜ್ ಸಿಗ್ತದೆ, ನಿಮ್ಮ ಇಂಜಿನ್ ಪರ್ಫಾರ್ಮೆನ್ಸ್ ಅತ್ಯುತ್ತಮವಾಗಿ ಇರುವಂತ ಕಾರ್ಯಕ್ರಮ ನಡೀತದೆ. ಈಗ ನಾನು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಜಿಲ್ಲೆಯಲ್ಲಿ ನಾವು ಮಾರ್ಕೆಟ್ ಲೀಡರ್ ಆಗಿ ಹೊರ ಹೊಮ್ತಾ ಇದ್ದೇವೆ. ನಿಮಗೆ ಗೊತ್ತಿರೋ ಹಾಗೆ MRPL ಏನಿದೆ ಅದು HPCL ಮತ್ತೆ ಆದಿತ್ಯ ಬಿರ್ಲಾ ಗ್ರೂಪ್ ಇನಿಷಿಯಲಿ ಸ್ಟಾರ್ಟ್ ಮಾಡಿರುವಂತದ್ದು ರಿಫೈನರಿ. ನಂತರ ಏನಾಯ್ತು ಅಂದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ಸ್ ಏನಿದೆ ಅದನ್ನ ಅವರ ಶೇರ್ಸ್ ಗಳನ್ನ
ONGC ಟೇಕ್ ಆಫ್ ಆಯಿತು. ಈಗ ನಿಮಗೆ ಗೊತ್ತಿರೋ ಹಾಗೆ ONGC ಹಸ್ ಬಿನ್ ಟೇಕನ್ ಓವರ್ HPCL. ನಮ್ಮ ಮಾಲೀಕರು ಕೂಡ HPCL. ಈಗ MRPL ಅಲ್ಲಿ ಏನು ನಮ್ದಿದೆ ಅಂದ್ರೆ ಈಗಲೂ ಕೂಡ ನಮ್ದು 17% ಸ್ಟೇಕ್ಸ್ ಇದೆ. ಬರುವ ದಿನಗಳಲ್ಲಿ ಅದು ಮರ್ಜ್ ಆಗುವಂತ ಚಾನ್ಸಸ್ ಕೂಡ ನಡೀತಾ ಇದೆ ಅಂತ ಹೇಳಿ ನಮ್ಮ ಉನ್ನತ ಮೂಲಗಳಿಂದ ನಮಗೆ ಗೊತ್ತಾಗ್ತಿದೆ. ಹಾಗಾಗಿ ಏನು MRPL ಇಂದ ಪ್ರಾಡಕ್ಟ್ಸ್ ಬರ್ತಾ ಇದೆಯೋ ಅದು ನಾವು ಕೂಡ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಜನಗಳಿಗೆ ತಲುಪಿಸುವಂತ, ನಾವು ಹಳ್ಳಿ ಪ್ರದೇಶಗಳಲ್ಲಿ ತಲುಪಿಸುವಂತ ಎಲ್ಲ, ಈಗ ಅರ್ಬನ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಪೆಟ್ರೋಲ್ ಪಂಪ್ಸ್ ಇದೆ. ಅದ ನಂತರ ಎಲ್ಲಿ ಪೊಟೆನ್ಷಿಯಲ್ಸ್ ಇದೆಯೋ, ಎಲ್ಲಿ ಪೆಟ್ರೋಲ್ ಪಂಪ್ಸ್ ಇಲ್ಲವೋ ಅಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಕೂಡ ತಲುಪಿಸುವಂತಹ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪ್ರದೇಶದಲ್ಲಿ ಯಾವುದೇ ಪೆಟ್ರೋಲ್ ಪಂಪ್ ಹಾಕಬೇಕು ಅಂದ್ರೆ ಒಳ್ಳೆ ಜಾಗ ಬೇಕಾಗ್ತದೆ, ಕಸ್ಟಮರ್ ಕನ್ವೀನಿಯನ್ಸ್ ಇರಬೇಕಾಗ್ತದೆ. ಹಾಗಾಗಿ ನನಗೆ ಶ್ರೀ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರ ಮೂಲಕವಾಗಿ, ಹೆಗ್ಡೆಯವರ ಮೂಲಕವಾಗಿ ನನಗೆ ಇದು ಬಂತು, ಇಲ್ಲೊಂದು ಜಾಗ ಉಂಟು, ನೀವು ಹೋಗಿ ಅಲ್ಲಿ ಫಿಸಿಬಿಲಿಟಿ ಸರ್ವೆ ಮಾಡಿ. ಈ ಜನ ಯಾರು ನಮ್ಮ ಮುರಳಿಯವರು ಹಾಗೂ ಹರೀಶ್ ಭಟ್ರು ಅವರ ಹತ್ರ ಒಂದು ಜಾಗ ಇದೆ ಅಂತೇಳಿ ಇಮಿಡಿಯೇಟ್ಲಿ ನಾನು ನಮ್ಮ ಸೇಲ್ಸ್ ಆಫೀಸ್, ಅವಾಗ ಉದಯ್ ಕುಮಾರ್ ಶೆಟ್ಟಿ ಇದೀಗ ರಿಟೈರ್ಡ್ ಆಗಿದ್ದಾರೆ ಅವರು, ಉದಯ್ ಕುಮಾರ್ ಶೆಟ್ರನ್ನ ಕಳಿಸಿದೆ. ಅವ್ರ ಜಾಗ ನೋಡ್ತಾ ತುಂಬಾ ಚೆನ್ನಾಗಿದೆ, ಇದಕ್ಕಿಂತ ಒಳ್ಳೆ ಇಲ್ಲಿ ಜಾಗ ಪೆಟ್ರೋಲ್ ಪಂಪ್ ಹಾಕುವಂತ ಸಾಧ್ಯತೆನೇ ಇಲ್ಲ ಅಂತ ಹೇಳಿ ಇಮಿಡಿಯೇಟ್ಲಿ ನಾನು ವೇಕೆನ್ಸಿ ಕ್ರಿಯೇಟ್ ಮಾಡಿದೆ. ಮತ್ತೆ ಅಡ್ವರ್ಟೈಸ್ಮೆಂಟ್ ಮಾಡಿ ಆಯ್ತು. ಅಡ್ವರ್ಟೈಸ್ ಮಾಡ್ಬೇಕಾದ್ರೆ ಇನ್ಸ್ಟೆಡ್ ಸ್ವಲ್ಪ ಮಿಸ್ಟೇಕ್ ಆಗ್ತದೆ, ಕಂಪನಿ ಓನ್ ಜಾಗದಲ್ಲಿ ಡೀಲರ್ ಔಟ್ ಆಗ್ಬಿಡ್ತದು. ಅವರು ಅಲ್ಲಿ ಶಫ್ಲಿಂಗ್ ಮಾಡ್ಬೇಕಾದ್ರೆ ಒಂದೊಂದ್ಸಲ ಆಗಿ ಹೋಗ್ತದೆ, ಕೆಲವು ಲೊಕೇಶನ್ಸ್ ಆಗ್ತದೆ. ಆದ್ರೆ ಮುರಳಿ ಅವರು, ಹರೀಶ್ ಭಟ್ ಎಲ್ಲಿ ಸರ್ ಇಲ್ಲಿ ಅದು ಡೀಲರ್ ಓನ್ ಆಗ್ಲಿ ಕಂಪನಿ ಓನ್ ಆಗ್ಲಿ ನನಗೆ ಕಮಿಷನ್ ಜಾಸ್ತಿ ಬರ್ತದೆ, ಅದರಲ್ಲಿ ನನಗೆ ಮ್ಯಾನೇಜ್ ಮಾಡ್ತೀನಿ, ಏನೂ ತೊಂದರೆ ಇಲ್ಲ, ನೀವು ಮುಂದುವರಿಸಿ ಅಂತ ಹೇಳಿದ್ರು, ಧೈರ್ಯ ತುಂಬಿದ್ರು. ಹಾಗಾಗಿ ತುಂಬಾ ನನ್ನ ನಾವು ನವೆಂಬರ್ 2023 ಅಡ್ವರ್ಟೈಸ್ಮೆಂಟ್ ಮಾಡಿದ್ದು. ನಾವು ನನ್ನ ಕ್ಷೇತ್ರದಲ್ಲಿ 276 ಔಟ್ಲೆಟ್ಗೆ, ಅಂದ್ರೆ ಮೈಸೂರಿಂದ ಹಿಡಿದು ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ ತನಕ ನಾನು ಹ್ಯಾಂಡಲ್ ಮಾಡ್ತೀನಿ. ನಮ್ಮ ಲೊಕೇಶನ್ 8 ಜಿಲ್ಲೆ ನಾನು ಹ್ಯಾಂಡಲ್ ಮಾಡ್ತೇನೆ. ಅದರಲ್ಲಿ ಪ್ರಪ್ರಥಮವಾಗಿ NOC ತಂದಿದ್ದು ನಮ್ಮ ಮುರಳಿಯವರೇ. ಇಡೀ ನನ್ನ 276 ಲೊಕೇಶನ್ ಅಲ್ಲಿ ಪ್ರಥಮವಾಗಿ NOC ತಂದು ಪ್ರಥಮವಾಗಿ ಔಟ್ಲೆಟ್ ಕಮಿಷನ್ ಆಗಿದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಈ ದಾರಿದ್ರ್ಯ ಫ್ಯೂಸ್ ಏನದ್ದು ನಮ್ಮ HPCL 2023 ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸುವರ್ಣಾಕ್ಷರಗಳಲ್ಲಿ ನಾವು ಬರೆದಿದ್ದೇವೆ. ಅದಕ್ಕೆ ಕೂಡ ನಿಮ್ಮನ್ನು ಕೂಡ ಫೆಸಿಲಿಟೇಟ್ ಮಾಡಿದ್ವಿ. ಈಗ ನಿಮ್ಮನ್ನೆಲ್ಲ ನೋಡಿ, ಈ ಪ್ರದೇಶವನ್ನು ನೋಡಿ ನಮಗೆ ಯಾವುದೇ ಒಂದು ಏನ್ ಹೇಳ್ತಾರೆ ಅಂದ್ರೆ ಸಂಶಯ ಇಲ್ಲ. ಈ ಔಟ್ಲೆಟ್ ಇಂದ ಮಿನಿಮಮ್ 500 ರಿಂದ 6 KL ಪೆಟ್ರೋಲ್ ಅಥವಾ ಡೀಸೆಲ್ ಎರಡು ಸೇರಿಸಿ ಬಿಸ್ನೆಸ್ ಆಗ್ಲಿ. ಹಾಗಾಗಿ ಎಲ್ಲರಿಗೂ ಒಬ್ಬರಿಗೆ ಮಾದರಿ ಆಗ್ಲಿ, ನೀವೊಬ್ಬರು ಒಂದು ಮಾದರಿಯಾಗಿ ಹೊರಹೊಮ್ಮಲಿ ಅಂತ ಹೇಳಿ ಆಶಿಸ್ತಾ, ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮ್ಗೆಲ್ಲ ನೀವೇನು ಬಿಸ್ನೆಸ್ ಮಾಡ್ತಾ ಇದ್ರೆ ತಮ್ಮೆಲ್ಲ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ, ಈ ಪ್ರದೇಶದ ಜನಗಳೆಲ್ಲ ಈ ಔಟ್ಲೆಟ್ಗೆ, ಈ ಪೆಟ್ರೋಲ್ ಪಂಪ್ಗೆ ಸಹಕರಿಸಲಿ ಅಂತ ಮನವಿ ಮಾಡ್ಕೊಳ್ತಾ ನನ್ನ 2 ಮನಸ್ಸುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಧರಿತ್ರಿ ಪೇಲ್ಸ್ ಇದರ ಉದ್ಘಾಟನೆಯನ್ನು ನೆರವೇರಿಸಿದಂತ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಬಂಧುಗಳೇ, ಈ ಪೇಲ್ಸ್ನ ಮಾಲಕರಂತ ಅಸಂದರ್ಕ ಅವರೇ, ಹರೀಶ್ ಭಟ್ ಆತ್ಮೀಯರಾದಂಥ ಅಸಂದರ್ಕ ಮತ್ತೆ ಮುರಳೀಧರ ಭಟ್ರವರು ಅನೇಕ ರೀತಿಯ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆ ಮೂಲಕ ಅನೇಕರಿಗೆ ಉದ್ಯೋಗಾವಕಾಶವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ HPCL ಒಪ್ಪಂದದೊಂದಿಗೆ ಒಂದು ಫ್ಯೂಯಲ್ ಕಂಪನಿಯನ್ನು ಆರಂಭ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಾನು ರೆಪ್ರೆಸೆಂಟ್ ಮಾಡುವಂತ ಈ ಶ್ರೀರಾಮ್ ಫೈನಾನ್ಸ್ ಮತ್ತು HPCL ಕಳೆದ 10 ವರ್ಷಗಳಿಂದ ಒಂದು ದೇಶಾದ್ಯಂತ ಟೈಅಪ್ ಮಾಡಿಕೊಂಡಿದೆ. ಅದರ ಪ್ರಕಾರವಾಗಿ ಈ ಭಾಗದಲ್ಲಿ ನಮ್ಮ ಅನೇಕ ಗ್ರಾಹಕರಿದ್ದಾರೆ, ಒಂದು 500ಕ್ಕಿಂತ ಜಾಸ್ತಿ ಗ್ರಾಹಕರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಿಷನರೀಸ್, ಹಿಟಾಚಿ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಆ ಸೆಗ್ಮೆಂಟ್ನ ಗ್ರಾಹಕರಿಗೆ ಯಾವುದೇ ಬಡ್ಡಿ ಇಲ್ಲ, 1 ತಿಂಗಳ ಒಂದು ಕ್ರೆಡಿಟ್ ಫೆಸಿಲಿಟಿ ಕೂಡ ನಮ್ಮ HPCL ಮುಖಾಂತರ ಇದೆ. ನೀವು ಫ್ಯೂಯಲ್ ಹಾಕಿದ್ರೆ 1 ತಿಂಗಳು ಕಳೆದ 30 ದಿವಸ ಕಳೆದು ನೀವು ಆ ಅಮೌಂಟ್ ಅನ್ನ ನಮ್ಮ ಬ್ರಾಂಚ್ಗೆ ಕಟ್ಟಿದ್ರೆ ಸಾಕು. ಅದಕ್ಕೆ ಯಾವ ರೀತಿಯ ಬಡ್ಡಿಗಳು ಇರುವುದಿಲ್ಲ. ಈ ಭಾಗದ ಗ್ರಾಹಕರು ದಯವಿಟ್ಟು ಅದನ್ನ ಉಪಯೋಗಿಸಿಕೊಳ್ಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಿಮಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ನಮ್ಮ ವಿಟ್ಲ ಮತ್ತೆ ಪುತ್ತೂರು ಬ್ರಾಂಚ್ಗೆ ಹೋದಕ್ಕೆ ಕೊಡ್ತಾರೆ. ಇನ್ನೊಮ್ಮೆ ನಮ್ಮ ಹರೀಶ್ ಭಟ್ ಮತ್ತೆ ಅಸಂದರ್ಕ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತಾ, ಅವರ ಇನ್ನೂ ಕೂಡ ಮುಂದೆ ಅವರ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಈ ಭಾಗದಲ್ಲಿದೆ, ಅದು ಕೂಡ ಸಾಂಗವಾಗಿ ನೆರವೇರಲಿ ಅಂತ ಆಯಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you.
ಧರಿತ್ರಿ ಪೆಟ್ರೋಲ್ ಬಂಕಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನನ್ನೆಲ್ಲ ಆತ್ಮೀಯರಿಗೆ ವಂದನೆ ಸಲ್ಲಿಸ್ತಾ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತವಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ವಂದನೆ ಸಲ್ಲಿಸ್ತಾ, ಇವತ್ತು ವಿಶೇಷವಾಗಿ ಒಂದೆರಡು ಮಾತು ನನಗೆ ನೆನಪಾಗ್ತದೆ. ಶ್ರೀಯುತ ಶಂಕರ್ ಸಾರಡ್ಕ ಅವರು ಒಂದು ಗಿಡವನ್ನು ನೆಟ್ಟರು, ಆರಾಧನಾ ಕಲಾಭವನ ಅಂತ ಇಲ್ಲಿ ಸಾರಡ್ಕದಲ್ಲಿ. ಈ ಸಾರಡ್ಕದ ಚೆಕ್ ಪೋಸ್ಟ್ ಬಿಟ್ಟು ಬೇರೆ ಸಾರಡ್ಕಗೆ ಬೇರೆ ಹೆಸರೇ ಬರ್ತಾ ಇರಲಿಲ್ಲ. ಅವರು ಆ ನೆಟ್ಟಂತ ಆ ಗಿಡ ಈಗ ಮರವಾಗಿ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಮಾತ್ರ ಅವರ ಭೂಮಿಯಲ್ಲೇ ಆಗಿದೆ. ಈಗ ನಮಗೆ ತುಂಬಾ ಸಂತೋಷ, ಯಾಕಂತ ಹೇಳಿದ್ರೆ ಸಾರಡ್ಕ ಎಂಬ ಈ ಗಡಿನಾಡ ಪ್ರದೇಶದಲ್ಲಿ ಇಂಥ ಒಂದು ದೊಡ್ಡ ಪೆಟ್ರೋಲ್ ಬಂಕ್ ಉದ್ಘಾಟನೆಗೊಂಡಿದೆ. ಈಗ ಇನ್ನೂ 2-3 ದಿವಸಗಳಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಇಲ್ಲಿ ಅಭಿವೃದ್ಧಿ ಆಗಲಿ ಅಂತ ನಾನು ಹಾರೈಸ್ತಾ, ಅದೇ ರೀತಿ ಇವತ್ತು ಕೇಪ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಆಗಿಕೊಂಡು ನನಗೆ ಒಂದು ಅವಕಾಶ ಸಿಕ್ಕಿತ್ತು ಇಲ್ಲಿ ಉದ್ಘಾಟನೆ ಮಾಡುವಂತ. ನಾನು ಈ ಮಾತನ್ನು ಏಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ನಾವು ಸಣ್ಣದಿರುವಾಗ ಇದೇ ಈ ಪ್ರದೇಶಕ್ಕೆ ಗೋವುಗಳನ್ನು ಮೇಯಿಸಿಗೆ ಬರ್ತಾ ಇದ್ದೇವೆ. ಈಗ ಅದೇ ಜಾಗದಲ್ಲಿ ನಿಂತುಕೊಂಡು ನನಗೆ ಉದ್ಘಾಟನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತಲ್ಲ, ಅದು ಅಲ್ಲದೆ ನಮ್ಮ ಕೇಪ್ ಗ್ರಾಮ ಪಂಚಾಯತ್ನ ಈ ವಠಾರದಲ್ಲಿ ಇರುವಂಥ 3 ಪಂಪುಗಳು ಅಭಿವೃದ್ಧಿಯು ಹೊಂದುವಂತ ಈ ಕೇಪ್ ಗ್ರಾಮ ಪಂಚಾಯತ್ನ ಎಲ್ಲ ವಿಧ ನಿಮಗೆ ಆಶ್ವಾಸನೆ ಕೊಡುತ್ತಾ, ಆ ದೇವರು ಉಳ್ಳಾಲ್ತಿಯ ತಾಯಿಯು ನಿಮಗೆ ಸರ್ವ ಸಕಲ ಸೌಭಾಗ್ಯವನ್ನು ಅನುಗ್ರಹಿಸಲೆಂದು ಬೇಡ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧರಿತ್ರಿ ಫ್ಯೂಯಲ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಧರಿತ್ರಿ ಫ್ಯೂಯಲ್ಸ್ ಉದ್ಘಾಟನೆ ಸಮಾರಂಭವನ್ನು ಉದ್ಘಾಟಕರಾಗಿರುವಂತ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯ ಅತಿಥಿಗಳು ಆದಂತ ಸಂಜೀವ್ ಮಠಂದೂರು ಮತ್ತೆ ಶ್ರೀ ಶರತ್ ಚಂದ್ರ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಕೇಬು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಶ್ರೀ ರಾಘವ ಮಣಿಯಾನಿ ಸಾರಡ್ಕ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಮತ್ತೆ ಜೋನಲ್ ಬಿಸಿನೆಸ್ ಹೆಡ್ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಅವರಾಗಿರ್ತಂತ ಶ್ರೀ ಶರತ್ ಚಂದ್ರ ಭಟ್ ಕಾಕುಂಜ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಡಿಪ್ಯೂಟಿ ಜನರಲ್ ಮ್ಯಾನೇಜರ್ HPCL ಮಂಗಳೂರು ಅವರಾದಂತ ಶ್ರೀ ನವೀನ್ ಕುಮಾರ್ MG ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೆ ಎಲ್ಲ ಇಲ್ಲಿ ಆಗಮಿಸಿದಂತ ಎಲ್ಲ ಹಿರಿಯ ಗಣ್ಯರಿಗೆ ಮತ್ತು ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿವಂದನೆಗಳು. ಇವತ್ತು ಧರಿತ್ರಿ ಅನ್ನುವ ಒಂದು ಫ್ಯೂಯಲ್ ಸ್ಟೇಷನ್ ಪೆಟ್ರೋಲ್ ಪಂಪು ಆರಂಭ ಆಗಿದೆ. ಇದು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಒಂದು ಭಾಗ. ನಮ್ಮ ಮುರಳಿ ಕೃಷ್ಣ ಅಸಂತಡ್ಕ ಮತ್ತು ಹರೀಶ್ ಅವರ ಪಾಲುದಾರಿಕೆಯಲ್ಲಿ ನಡೀತಾ ಇದೆ. ನಾವು ಯಾರೂ ಕೂಡ ಪುತ್ತೂರಿನಲ್ಲಿ ಉದ್ಯಮ ಮಾಡೋದಿದ್ದರೆ ಅವರಿಗೆ ನಮ್ಮ ಪೂರ್ತಿ ಸಹಕಾರವನ್ನು ಕೊಡ್ತೇವೆ.
ಯಾಕಂತ ಹೇಳಿದ್ರೆ ಪುತ್ತೂರು ಬೆಳಿಬೇಕು, ಪುತ್ತೂರಿನ ಜೊತೆಗೆ ಉದ್ಯಮಗಳು ಬೆಳೆದರೆ ಮಾತ್ರ ಅಲ್ಲಿ ಅದು ಪೂರಕವಾಗಿ ಅದಕ್ಕೆ ಅನುಗುಣವಾಗುವಂಥ ಕೆಲಸಗಳಾಗ್ತದೆ. ಇವತ್ತು ಇವರಲ್ಲಿ ಪೆಟ್ರೋಲ್ ಪಂಪು ಏನು ನಡೆಸಲಿಕ್ಕೆ ಉದ್ಘಾಟನೆ ಆಗಿದೆ, ಇದರ ಒಂದು 10-15 ಜನರಿಗೆ ಕೆಲಸ ಸಿಗುವಂಥದ್ದು ಆಗ್ತದೆ. ಇಲ್ಲೇನು ಪೆಟ್ರೋಲ್ನವರು ಹಾಕುವುದಿಲ್ಲ, ಇದರಿಂದ ಹೊಸ ಪೆಟ್ರೋಲ್ ಹೊಸ ವಾಹನಗಳು ಬರ್ತದೆ ಅಂತಲ್ಲ, ಇಲ್ಲಿ ಉದ್ಯಮಗಳು ಸೃಷ್ಟಿ ಆಗ್ತದೆ. ಒಂದು 10-15 ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮಲ್ಲಿ ಪುತ್ತೂರಿನವರೊಬ್ಬರು ಉದ್ಯಮಿ ಕೂಡ ಆಗ್ತಾರೆ. ಇವರಿಗೆ ಶುಭವನ್ನು ಹಾರೈಸ್ತೇನೆ. ಈ ಉದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಅವರಿಗೂ ಕೂಡ ನಮ್ಮ ಕಡೆಯಿಂದ ಇನ್ನು ಮುಂದೆ ಅವರು ಏನಾದರೂ ಉದ್ಯಮ ಮಾಡೋದಿದ್ರೂ ಕೂಡ ಶಾಸಕರ ನೆಲೆಯಲ್ಲಿ ನಾವು ಯಾವುದೇ ಸಹಕಾರಗಳನ್ನು ಕೊಡಬೇಕಿದ್ರೂ ನಾವು ಖಂಡಿತ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರು ಕೂಡ ಉದ್ಯಮಿಗಳು ಇದ್ದಾರೆ ಅವರಿಗೆಲ್ಲ ಪೂರ್ತಿ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಯಲ್ಲಿ ಈ ಇವತ್ತು ಆರಂಭವಾದಂಥ ಈ ಪೆಟ್ರೋಲ್ ಪಂಪ್ ಉದ್ಯಮಕ್ಕೆ ನಮ್ಮೆಲ್ಲರ ಪರವಾಗಿ ಇದಕ್ಕೆ ಶುಭ ಹಾರೈಕೆಯನ್ನು ಮಾಡ್ತೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.